Hello. So far we have studied 4 essentials of valid contract, namely offer, acceptance, free consent and consideration. Today I'll discuss one more important essential element of valid contract, that is capacity to contract. ಈಗಾಗಲೇ ನಾವು ನ್ಯಾಯಸಮ್ಮತ ಒಪ್ಪಂದದ 4 ಪ್ರಮುಖ ಅಂಶಗಳನ್ನು ನೋಡಿದ್ದೇವೆ. ಪ್ರಸ್ತಾಪ ಆಗಿರ್ಬೋದು, ಸ್ವೀಕೃತಿ ಆಗಿರ್ಬೋದು, ಅಥವಾ ಮುಕ್ತ ಸಮ್ಮತಿ ಅಥವಾ ಪ್ರತಿಫಲ ಅಂತೇಳಿ. ಇವತ್ತು ನ್ಯಾಯಸಮ್ಮತ ಒಪ್ಪಂದದ ಇನ್ನೊಂದು ಪ್ರಮುಖ ಅಂಶ, ಅದು ಕಕ್ಷಿಗಳ ಅರ್ಹತೆ ಅಂತೇಳಿ. ಕೆಪಾಸಿಟಿ ಟು ಕಾಂಟ್ರಾಕ್ಟ್. ಕಕ್ಷಿಗಳು ಅಂತಂದರೆ ಒಪ್ಪಂದವನ್ನು ಮಾಡಿಕೊಳ್ತಕ್ಕಂಥ, ಒಪ್ಪಂದದಲ್ಲಿ ಒಳಗೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಕಕ್ಷಿಗಳು ಅಂತ ಕರೀತಾರೆ. ಸೊ ಆ ಕಕ್ಷಿಗಳ ಅರ್ಹತೆ ಬಗ್ಗೆ ತಿಳಿದುಕೊಳ್ಳೋಣ. ಯಾರಿಗೆ ಒಪ್ಪಂದ ಮಾಡಿಕೊಳ್ಳಲಿಕ್ಕೆ ಅರ್ಹತೆ ಇದೆ, ಯಾರು ಒಪ್ಪಂದ ಮಾಡಿಕೊಳ್ಳಲಿಕ್ಕೆ ಅನರ್ಹರಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. Capacity or competence means legal ability or eligibility of a person to enter into contract. The capacity to contract of a person to be dependent on 3 aspects, namely, first one is attaining the age of majority, second one is being of sound mind, and third one is not disqualified from entering into a contract by any law that he is subject to. So these are the 3 points on which the capacity to contract is dependent. Let us see the definition of capacity to contract. According to section 11, every person is competent to contract who is of the age of majority according to the law to which he is subject, and who is of sound mind and is not disqualified from contracting by any law to which he is subject to. ಅಂದರೆ ಯಾರಿಗೆ ಒಪ್ಪಂದವನ್ನು ಮಾಡಿಕೊಳ್ಳಲಿಕ್ಕೆ ಅರ್ಹತೆ ಇದೆ ಅನ್ನೋದನ್ನು ನಿರ್ಧಾರ ಮಾಡುವಲ್ಲಿ 3 ಅಂಶಗಳನ್ನು ನಾವು ಪರಿಗಣಿಸ್ತೇವೆ. ಒಂದು, ಅಟೈನಿಂಗ್ ದ ಏಜ್ ಆಫ್ ಮೆಜಾರಿಟಿ, ಅಂದರೆ ಮೆಜಾರಿಟಿ ಏಜನ್ನು ಅವರು ಹೊಂದಿರಬೇಕು. ನೆಕ್ಸ್ಟು ಬೀಯಿಂಗ್ ಆಫ್ ಸೌಂಡ್ ಮೈಂಡ್, ಸ್ವಸ್ಥ ಮನಸ್ಸಿನವರಾಗಿರಬೇಕು. ಮೂರನೇದು, ಯಾವುದೇ ಕಾನೂನಿನಿಂದ ಅವರು ಒಪ್ಪಂದ ಮಾಡಿಕೊಳ್ಳಲಿಕ್ಕೆ ಅನರ್ಹರಾಗಿರಬಾರ್ದು. ಈ 3 ಅಂಶಗಳ ಆಧಾರದ ಮೇಲೆ ನಾವು ಒಬ್ಬ ವ್ಯಕ್ತಿಯನ್ನು ಅಥವಾ ವ್ಯಕ್ತಿಗಳನ್ನು ಒಪ್ಪಂದ ಮಾಡಿಕೊಳ್ಳಲಿಕ್ಕೆ ಅರ್ಹರು ಅಥವಾ ಅನರ್ಹರು ಅಂತ ಹೇಳ್ಬೋದು. ಅದೇ ಪರಿಚ್ಛೇದ 11 ಏನು ಹೇಳುತ್ತೆ ಅಂತಂದರೆ, ಎವ್ರಿ ಪರ್ಸನ್ ಈಸ್ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್ ಹೂ ಈಸ್ ಆಫ್ ದ ಏಜ್ ಆಫ್ ಮೆಜಾರಿಟಿ. ಯಾರು ಮೆಜಾರಿಟಿ ಏಜನ್ನು ಅಂದರೆ ಪ್ರಾಪ್ತ ವಯಸ್ಕರಾಗಿರ್ತಾರೋ ಅವರು ಒಪ್ಪಂದ ಮಾಡಿಕೊಳ್ಳಲಿಕ್ಕೆ ಅರ್ಹರಿದ್ದಾರೆ, ಮತ್ತು ಯಾರು ಸ್ವಸ್ಥ ಮನಸ್ಸಿನವರಿದ್ದಾರೋ ಅವರು, ಮತ್ತು ಯಾರು ಕಾನೂನಿನ ಪ್ರಕಾರ ಅನರ್ಹರಾಗಿಲ್ವೋ, ಡಿಸ್ಕ್ವಾಲಿಫೈಡ್ ಆಗಿಲ್ವೋ ಅವರಿಗೆ ಒಪ್ಪಂದ ಮಾಡಿಕೊಳ್ಳಲಿಕ್ಕೆ ಅರ್ಹರಿದ್ದಾರೆ, ಅಥವಾ ಅವರಿಗೆ ಅರ್ಹತೆ ಇದೆ, ಅವರಿಗೆ ಯೋಗ್ಯತೆ ಇದೆ ಅಂಥೇಳಿ ಹೇಳ್ಬೋದು. Let us see one by one in detail. First one is attaining the age of majority. According to Indian Majority Act 1875, the age of majority in India is defined as 18 years. Any person domiciled in India who has not attained the age of 18 years
is termed as a minor. It means that those who have not attained the age of 18 years, they are not eligible to enter into contract. So below 18 years are called as a minor. So minors are not eligible to enter into contract. There are some rules relating to minors agreement. Let us see those rules relating to minors agreement one by one. ಅಂದರೆ ಮೊದಲೇ ಪಾಯಿಂಟು ಅಟೈನಿಂಗ್ ದ ಏಜ್ ಆಫ್ ಮೆಜಾರಿಟಿ, ಪ್ರಾಪ್ತ ವಯಸ್ಸನ್ನು ಹೊಂದಿರೋದು ಅಂತ ಹೇಳ್ತಾರೆ. ಸೊ ಹಾಗಾದರೆ 1875ರ ಪ್ರಾಪ್ತ ವಯಸ್ಕರ ಕಾನೂನು, ಭಾರತೀಯ ಪ್ರಾಪ್ತ ವಯಸ್ಕರ ಕಾನೂನಿನ ಪ್ರಕಾರ ಯಾರಿಗೆ 18 ವರ್ಷ ತುಂಬಿದೇನೋ ಅವ್ರಿಗೆ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಅರ್ಹರಿದ್ದಾರೆ ಅಂತ ಹೇಳ್ತಾರೆ. ಹಾಗಾದರೆ ಈ ಕಾನೂನಿನ ಪ್ರಕಾರ ಯಾರು 18 ವರ್ಷ ಹೊಂದಿಲ್ವೋ, 18 ವರ್ಷ ಆಗಿರಲ್ವೋ ಅವ್ರಿಗೆ ಅಪ್ರಾಪ್ತ ವಯಸ್ಕರು ಅಂತ ಕರೀತಾರೆ, ಅಥವಾ ಅಲ್ಪವಯಿಗಳು ಅಂತ ಕರೀತಾರೆ, ಮೈನರ್ ಅಂತೇಳಿ. ಯಾರಿಗೆ 18 ವರ್ಷ ತುಂಬಿಲ್ವೋ ಅವರನ್ನು ನಾವು ಮೈನರ್ ಅಂತ ಕರಿತೀವಿ, ಅಥವಾ ಅಪ್ರಾಪ್ತ ವಯಸ್ಕರು ಅಥವಾ ಅಲ್ಪವಯಿ ಅಂತ ಕರಿತೀವಿ. ಹಾಗಾದರೆ ಈ ಅಲ್ಪವಯಿಗಳು ಏನಿದಾರಲ್ಲ ಇವರು ಒಪ್ಪಂದವನ್ನು ಮಾಡಿಕೊಳ್ಳಿಕ್ಕೆ ಅರ್ಹರಾಗಿರೋದಿಲ್ಲ, ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ. ಹಾಗಾದರೆ ಈ ಅಪ್ರಾಪ್ತ ವಯಸ್ಕರಿಗೆ ಸಂಬಂಧಪಟ್ಟ ಹಾಗೆ ಅನೇಕ ನಿಯಮಗಳು ಇದ್ದಾವೆ. ಅವುಗಳನ್ನು ಒಂದೊಂದಾಗಿ ಸ್ಟಡಿ ಮಾಡೋಣ. ದ ಫಸ್ಟ್ ರೂಲ್ is that the contract made with a minor is a void. Since any person less than 18 years of age does not have the capacity to contract, any agreement made with a minor is a void from the beginning. As we have studied that void agreement are not enforceable agreement. They are unenforceable agreement. They are not enforceable in the court of law. Such agreements are called as the void agreement. So agreement with a minor is completely void from the beginning itself. Example, Prakash is 17 years old. He borrows rupees 20,000 by mortgaging his computer. Later, when he attains the age of majority, he files a suit declaring that the mortgage executed by him when he was a minor is void and should be cancelled. The court agrees and said no need to repay loan. So in this example, though he borrowed 20,000 rupees by mortgaging when he was 17 years old, so after attaining the majority, he need not pay 20,000 rupees to the principal. It means that who have lent money to the minor, he cannot get back that money when the minor attain the age of majority. ಅಂದರೆ ಈ ಮೈನರ್ಗೆ ಸಂಬಂಧಪಟ್ಟಂಥ ಒಂದು ಮೊದಲನೇ ನಿಯಮ ಏನಂತಂದ್ರೆ, ಮೈನರ್ ಜೊತೆಗೆ ಮಾಡಿಕೊಂಡಂಥ ಎಲ್ಲ ಒಡಂಬಡಿಕೆಗಳು ಅನೂರ್ಜಿತವಾಗಿರ್ತವೆ ಅಂತೇಳಿ ಹೇಳ್ಬೋದು. ಅವರಿಗೆ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಅರ್ಹತೆಯೇ ಇರೋದಿಲ್ಲ. ಹಾಗಾಗಿಬಿಟ್ಟು ಅವರ ಜೊತೆಗೆ ಮಾಡಿಕೊಂಡಂಥ ಎಲ್ಲ ಒಪ್ಪಂದಗಳು ಪ್ರಾರಂಭದಲ್ಲೇ ಅನೂರ್ಜಿತವಾಗಿರ್ತವೆ ಅಂತೇಳಿ. ಉದಾಹರಣೆಗೆ ಪ್ರಕಾಶನ 17 ವರ್ಷದ ವ್ಯಕ್ತಿ 20,000 ರೂಪಾಯಿಯನ್ನು ತನ್ನ ಕಂಪ್ಯೂಟರನ್ನು ಅಡಮಾನು ಮಾಡಿ ಸಾಲ ಪಡೆದುಕೊಂಡಿದ್ದಾಗ ಮುಂದೆ ಅವನು 18 ವರ್ಷ ಆದ ನಂತರ ಕೋರ್ಟಿಗೆ ಮನವಿ ಮಾಡ್ಕೊತಾನೆ. ನಾನು ಮೈನರ್ ಆಗಿದ್ದಾಗ 20,000 ರೂಪಾಯಿನ ನನ್ನ ಕಂಪ್ಯೂಟರ್ ಅಡಮಾನು ಮಾಡಿ ಸಾಲವನ್ನು ಪಡೆದುಕೊಂಡಿದ್ದೆ, ಅದನ್ನು ಕ್ಯಾನ್ಸಲ್ ಮಾಡಬೇಕು, ಅದನ್ನು ರದ್ದುಪಡಿಸಬೇಕು ಅಂತೇಳಿ ಕೋರ್ಟಿಗೆ ಮನವಿ ಮಾಡ್ಕೊಳ್ತಾನೆ. ಆಗ ಕೋರ್ಟ್ ಅವನ ಮನವಿಯನ್ನು ಪುರಸ್ಕಾರ ಮಾಡಿ ಅವನಿಗೆ 20,000 ರೂಪಾಯಿನ ವಾಪಸ್ ಕೊಡಬೇಕಾಗಿಲ್ಲ ಅಂತಕ್ಕಂಥ ನಿರ್ಣಯವನ್ನು ನೀಡುತ್ತೆ. ಸೊ ಹೀಗಾಗಿಬಿಟ್ಟು ಯಾಕೆ ಅವನು ಮೈನರ್ ಇದ್ದಾಗ, ಅಪ್ರಾಪ್ತ ವಯಸ್ಕನಾಗಿದ್ದಾಗ 20,000 ರೂಪಾಯಿ ಪಡೆದುಕೊಂಡಿದ್ರು ಸಹಿತ ವಾಪಸ್ಸು ಮತ್ತು 18 ವರ್ಷ ಆದ ನಂತರ ವಾಪಸ್ ಕೊಡೋಕ್ಕೆ ಬರೋದಿಲ್ಲ ಅಂತಂದ್ರೆ, ಈ ಒಪ್ಪಂದ ಅವನು ಮೈನರ್ ಇದ್ದಾಗ ಮಾಡ್ಕೊಂಡಿರೋದು, ಆವಾಗ ಆ ಒಪ್ಪಂದ ಸಂಪೂರ್ಣವಾಗಿ ಅನೂರ್ಜಿತ ಆಗ್ತೈತೆ ಅಂತ ಹೇಳಬೇಕು. ಯಾಕೆಂತಂದರೆ ಯಾಕೆ ಮೈನರಿಗೆ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಅರ್ಹತೆ ಇರೋದಿಲ್ಲ ಅಂತಂದರೆ,
ಅಪ್ರಾಪ್ತ ವಯಸ್ಕರಾಗಿರ್ತಾರೆ, ಅಲ್ಪವಯಸ್ಕರಾಗಿರ್ತಾರೆ, ಅವರಿಗೆ ಒಪ್ಪಂದದ ಕರಾರುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಅವುಗಳ ಪರಿಣಾಮ ಅವ್ರ ಮೇಲೆ ಏನಾಗ್ತೈತೆ ಅನ್ನೋದನ್ನು ತಿಳಿದುಕೊಳ್ತಕ್ಕಂಥ ಸಾಮರ್ಥ್ಯ ಅವ್ರಿಗೆ ಇರೋದಿಲ್ಲ. ಹಾಗೆ ಬಿಟ್ಟು ಅವ್ರ ಜೊತೆಗೆ ಮಾಡಿಕೊಂಡಂಥ ಒಪ್ಪಂದಗಳು ಸಂಪೂರ್ಣವಾಗಿ ಅನೂರ್ಜಿತವಾಗಿರ್ತವೆ ಅಂತೇಳಿ ಹೇಳ್ಬೋದು. Second one is minor can be a beneficiary of a contract. While a minor cannot enter into contract, but he can be a beneficiary of one. Section 30 of the Indian Partnership Act 1932 also specifies that while a minor cannot become a partner in the partnership firm, but the benefits of the firm can be extended to him. See, this is very interesting. He cannot enter into contract, but he can be a beneficiary. He can get the benefit of a contract. For example, a minor can sell his property and has every right to receive the sales price. He can sell the property and he has every right to receive the sales price. He can be the payee. He can receive the money, but he cannot pay the money. That is the meaning. So he is a beneficiary. He can be a beneficiary of the contract. ಅಂದರೆ ಅವನು ಪ್ರತಿ ಫಲಾನುಭವಿ ಆಗ್ಬೋದು. ಮೈನರ್ ಅಪ್ರಾಪ್ತ ವಯಸ್ಕನು ಫಲಾನುಭವಿ ಆಗ್ಬೋದು, ಆದರೆ ಅವನು ಹಣ ಕೊಡ್ತಕ್ಕಂಥ ಸಾಮರ್ಥ್ಯ ಅವನಿಗೆ ಇರೋದಿಲ್ಲ. ಅವನಿಂದ ಹಣ ವಸೂಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಅವನಿಗೆ ಹಣ ಕೊಡಬೇಕಾಗಿತ್ತಂದ್ರೆ ಅದನ್ನು ನಾವು ನೀಡಬೇಕಾಗುತ್ತೆ ಅಂತೇಳಿ ಅದರ ಅರ್ಥ. ಒಂದು ವೇಳೆ ಅವನು ತನ್ನ ಪ್ರಾಪರ್ಟಿಯನ್ನು ಸೇಲ್ ಮಾಡಿದ್ದ ಅಂತಂದ್ರೆ ಅದಕ್ಕೆ ಪ್ರತಿಯಾಗಿ ಅವನು ಸೇಲ್ಸ್ ಪ್ರೈಸನ್ನು ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ. ಅಥವಾ ಅವನಿಗೆ ಯಾರಾದರೂ ಚೆಕ್ಕನ್ನು ಬರೆದು ಕೊಟ್ಟರು ಅವನ ಹೆಸರಲ್ಲಿ ಅಂತಂದ್ರೆ ಅವನ ಹೆಸರಿನಲ್ಲಿ ಬರೆದು ಕೊಟ್ಟಂಥ ಚೆಕ್ಕಿನ ಹಣವನ್ನು ಸ್ವೀಕರಿಸಲಿಕ್ಕೆ ಅವನಿಗೆ ಸಾಮರ್ಥ್ಯ ಇದೆ. ಅಂದರೆ ಬೆನಿಫಿಷರಿ ಆಗ್ಬೋದು, ಫಲಾನುಭವಿ ಆಗ್ಬೋದು ಅವನು. ಆದರೆ ಅವನಿಂದ ನಾವು ಹಣವನ್ನು ವಾಪಸ್ ಪಡೆದುಕೊಳ್ಳಿಕ್ಕೆ ಬರೋದಿಲ್ಲ. ಅವನಿಗೆ ನಾವು ಹಣ ನೀಡ್ಬೋದು, ಬಟ್ ಅವನಿಂದ ಹಣವನ್ನು ವಾಪಸ್ ಪಡೆದುಕೊಳ್ಳಿಕ್ಕೆ ನಮಗಾಗೋದಿಲ್ಲ ಅಂತಕ್ಕಂಥ ಅರ್ಥ ಇದು. ದೆನ್ ಮೈನರ್ ಈಸ್ ಆಲ್ವೇಸ್ ಗಿವನ್ ದ ಬೆನಿಫಿಟ್ ಆಫ್ ಬೀಯಿಂಗ್ ಎ ಮೈನರ್. even if a minor falsely represents himself as a major and takes a loan and or enters into a contract, he can plead minority. The rule of estoppel cannot be applied against a minor. He can plead his minority in defense. It means that after attaining the majority, he can plead his minority. Whatever contracts made before attaining the majority are void. So that is the meaning. ಅಂದರೆ ಇವನು ಯಾವಾಗಲೂ ಮೈನರ್ ಏನು ಮಾಡ್ಬೋದು ಅಂತಂದ್ರೆ ತನ್ನ ಒಂದು ವೇಳೆ ತಪ್ಪಾಗಿ ರಿಪ್ರೆಸೆಂಟ್ ಮಾಡಿ ಮಾಹಿತಿಯನ್ನು ಕೊಟ್ಟು ಅವನು ಮೇಜರ್ ಅಂತ ಹೇಳಿ ಸಾಲವನ್ನು ಪಡೆದುಕೊಂಡಿದ್ರೂ ಸಹಿತ ಅವನು ಮುಂದೆ ಮೆಜಾರಿಟಿ ಬಂದ ನಂತರ ಆ ಸಾಲವನ್ನು ವಾಪಸ್ ಮಾಡೋಕ್ಕೆ ಬರೋದಿಲ್ಲ. ಅವನೇನು ಮಾಡ್ಬೋದಂದ್ರೆ ನಾನು ಅವಾಗ ಮೈನರ್ ಇದ್ದೆ ಅಂಥೇಳಿ ಅವನು ಅದನ್ನು ಸಾಬೀತುಪಡಿಸ್ಬೋದು ಅಂತೇಳಿ. Then next one is that the contract by guardian. Assume let us see what is the position of guardian in case of a minor. Under certain circumstances, a guardian of a minor can enter into valid contract on behalf of the minor. Such a contract which the guardian enters into for the benefit of the minor can also be enforced by the minor. It means that guardian can, on behalf of minor, guardian can enter into contract only for the benefit of the minor. ಅಂದರೆ ಪೋಷಕರು ಏನು ಮಾಡ್ಬೋದು ಅಂದರೆ ಅಪ್ರಾಪ್ತ ವಯಸ್ಕರ ಪರವಾಗಿ ಅಪ್ರಾಪ್ತ ವಯಸ್ಕರಿಗೆ ಅನುಕೂಲ ಆಗುವ ಹಾಗೆ ಇತ್ತು ಅಂತಂದರೆ ಅವನ ಪರವಾಗಿ ಅವ್ರು ಏನು ಮಾಡ್ಬೋದು ಅಂತಂದ್ರೆ ಒಪ್ಪಂದವನ್ನು ಮಾಡಿಕೊಡ್ಬೋದು. ಅದು ಊರ್ಜಿತವಾದಂಥ ಒಪ್ಪಂದ ಆಗ್ತೈತಿ. ಸೊ ಅವನಿಗೆ ಅವರ ವ್ಯಾಪ್ತಿನಲ್ಲಿ ಕಾನೂನು ಅವ್ರಿಗೆ ಯಾವ ವ್ಯಾಪ್ತಿಯನ್ನು ಹೇಳಿದೇನೋ ಆ ವ್ಯಾಪ್ತಿಯಲ್ಲಿ ಅಪ್ರಾಪ್ತ ವಯಸ್ಕನಿಗೆ ಅನುಕೂಲವಾಗುವ ಹಾಗೆ ಅವರು ಪೋಷಕರು ಒಪ್ಪಂದವನ್ನು ಮಾಡಿಕೊಂಡ್ರೆ ಅದು ಊರ್ಜಿತವಾದಂಥ ಒಪ್ಪಂದ ಆಗ್ತೈತೆ ಅಂತೇಳಿ ಹೇಳ್ಬೋದು. ದೆನ್ ನೆಕ್ಸ್ಟ್ ಒನ್ ಈಸ್ ಇನ್ಸಾಲ್ವೆನ್ಸಿ.
It means the insolvency is nothing but inability to pay the loan or repay the loan, or it is a situation where liabilities are more than the assets. A minor cannot declared as insolvent as he cannot avail debts. Also, if some dues are pending from the properties of the minor and he is not personally liable for the same, it means that as he has no capacity, no eligibility to avail the loan, then he cannot be declared as a insolvent. ಅಂದರೆ ದಿವಾಳಿ ಕೋರ, ಅಪ್ರಾಪ್ತ ವಯಸ್ಕನನ್ನು ದಿವಾಳಿ ಕೋರ ಅಂತ ಹೇಳಿ ಘೋಷಣೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅವನಿಗೆ ಸಾಲವನ್ನು ಪಡೆದುಕೊಳ್ತಕ್ಕಂಥ ಅರ್ಹತೆಯೇ ಇರೋದಿಲ್ಲ. ಅವನಿಗೆ ಸಾಲವನ್ನು ಪಡೆದುಕೊಳ್ತಕ್ಕಂಥ ಅರ್ಹತೆಯೇ ಇರೋದಿಲ್ಲ ಅಂತಂದರೆ ಸಾಲ ತೀರಿಸ್ತಕ್ಕಂಥ ಪ್ರಮೇಯವೇ ಬರೋದಿಲ್ಲ. ಹಾಗಾಗಿ ಸಾಲವನ್ನು ತೀರಿಸ್ತಕ್ಕಂಥ ಪ್ರಮೇಯವೇ ಬರೋದಿಲ್ಲ ಅಂತಂದ್ರೆ ಅವನನ್ನು ದಿವಾಳಿ ಕೋರ ಅಂತ ಹೇಳಲಿಕ್ಕೆ ಬರೋದಿಲ್ಲ. ದಿವಾಳಿ ಕೋರತನ ಅಂತಂತಂದರೆ ಸಾಲವನ್ನು ವಾಪಸ್ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿ ಅಂತೇಳಿ. ಅಂದರೆ ಯಾರ ಹೊಣೆಗಾರಿಕೆಗಳು ಆಸ್ತಿಗಿಂತ ಹೆಚ್ಚಿಗೆ ಇದ್ದಾವೋ ಅಂಥ ಸಂದರ್ಭವನ್ನು ನಾವು ಇನ್ಸಾಲ್ವೆನ್ಸಿ ಅಥವಾ ದಿವಾಳಿತನ ಅಂತ ಕರಿತೇವೆ. ಹಾಗಾದರೆ ಅಪ್ರಾಪ್ತ ವಯಸ್ಕನಿಗೆ ಸಾಲವನ್ನು ಪಡ್ಕೊಳ್ತಕ್ಕಂಥ ಅರ್ಹತೆಯೇ ಇರೋದಿಲ್ಲ ಅಂತಂದ್ರೆ ಅವನನ್ನು ದಿವಾಳಿ ಕೋರ ಅಂಥೇಳಿ ಘೋಷಣೆ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ. ಆ್ಯಂಡ್ ಜಾಯಿಂಟ್ ಕಾಂಟ್ರಾಕ್ಟ್ ಬೈ ಮೈನರ್ ಆ್ಯಂಡ್ ಆ್ಯನ್ ಅಡಲ್ಟ್. ಇನ್ ಕೇಸ್ ಆಫ್ ಎ ಜಾಯಿಂಟ್ ಕಾಂಟ್ರಾಕ್ಟ್ ಬಿಟ್ವೀನ್ ಆ್ಯನ್ ಅಡಲ್ಟ್ ಆ್ಯಂಡ್ ಎ ಮೈನರ್ executed by the guardian on behalf of the minor, the liability of the contract falls on adult. When a joint contract is made by minor and adult, then adult is held liable but minor is not held liable. That is the meaning. ಅಂದರೆ ಪ್ರಾಪ್ತ ವಯಸ್ಕರ ಜೊತೆಗೂಡಿ ಅಪ್ರಾಪ್ತ ವಯಸ್ಕರು ಒಪ್ಪಂದವನ್ನು ಮಾಡಿಕೊಂಡಿದ್ರೆ ಜಂಟಿ ಒಪ್ಪಂದ ಅಂತ ಕರೀತೀವಲ್ಲ, ಹೀಗೆ ಅಪ್ರಾಪ್ತ ವಯಸ್ಕನು ಪ್ರಾಪ್ತ ವಯಸ್ಕನ ಜೊತೆಗೂಡಿ ಒಪ್ಪಂದವನ್ನು ಮಾಡಿಕೊಂಡಿದ್ದರೆ ಆ ಸಂದರ್ಭದಲ್ಲಿ ಪ್ರಾಪ್ತ ವಯಸ್ಕನು ಮಾತ್ರ ಅವರು ಮಾತ್ರ ಆ ಒಂದು ಹೊಣೆಗಾರಿಕೆಗೆ ಜವಾಬ್ದಾರರಾಗ್ತಾರೆ. ಅಲ್ಲಿ ಅಪ್ರಾಪ್ತ ವಯಸ್ಕನು ಜವಾಬ್ದಾರನಾಗೋದಿಲ್ಲ ಅಂತೇಳಿ ಹೇಳ್ಬೋದು. ಸೊ ಹಾಗಾಗಿಬಿಟ್ಟು ಯಾರಾದರೂ ಅಡಲ್ಟ್ ಇದ್ದು ಅಪ್ರಾಪ್ತ ವಯಸ್ಕರಿದ್ದು ಪ್ರಾಪ್ತ ವಯಸ್ಕನ ಜೊತೆಗೂಡಿ ನಾವೇನಾದರೂ ವ್ಯವಹಾರವನ್ನು ಮಾಡ್ತೀವಿ ಅಂತಂದರೆ ಭಾಳ ಜಾಗರೂಕತೆಯನ್ನಿರಬೇಕು. ಆ ಸಂದರ್ಭದಲ್ಲಿ ಮೈನರ್ನ ಹೊಣೆಗಾರಿಕೆಗಳು ನಿಲ್ಲಾಗ್ತವೆ. ಅಲ್ಲಿ ಅಡಲ್ಟ್ ಮಾತ್ರ ಅಂದರೆ ಪ್ರಾಪ್ತ ವಯಸ್ಕರು ಮಾತ್ರ ಜವಾಬ್ದಾರ ಆಗ್ತಾರೆ ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಬೇಕು. ಆ್ಯಂಡ್ ದೆನ್ ಮೈನರ್ ಶೇರ್ ಹೋಲ್ಡರ್. As minor is incompetent to enter into contract, he cannot buy any shares, but fully paid shares can be transferred or assigned to a minor. As I have told you that minor is incapable to enter into contract, so becoming a shareholder is nothing but a contract, entering into contract with a company. When he is not eligible to enter into contract with anybody, so he cannot become the shareholders or he cannot buy the shares, but fully paid shares can be transferred or assigned to a minor. As I have told you that minor can be a beneficiary. He can get assigned the shares. We can assign the shares to the minor. We can transfer the shares to the minor, but he cannot buy shares in his name. It means that ಷೇರು ಹೋಲ್ಡರ್ ಆಗಲಿಕ್ಕೆ, ಷೇರುದಾರ, ಅಪ್ರಾಪ್ತ ವಯಸ್ಕ ಷೇರುದಾರ ಆಗಲಿಕ್ಕೆ ಬರೋದಿಲ್ಲ ಅಂಥೇಳಿ. ಷೇರುದಾರರು ಆಗೋದು ಅಂತಂದರೆ ಕಂಪನಿ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ಳೋದು ಅಂಥೇಳಿ. ಆದರೆ ಕಂಪನಿ ಜೊತೆಗೆ ಒಪ್ಪಂದ ಮಾಡಿಕೊಳ್ಳಲಿಕ್ಕೆ ಅವನಿಗೆ ಅರ್ಹತೆ ಇರೋದಿಲ್ಲ. ಹಾಗಾಗಿ ಅವನು ಷೇರುದಾರ ಆಗಲಿಕ್ಕೆ ಬರೋದಿಲ್ಲ, ಯಾವುದೇ ಷೇರುಗಳನ್ನು ಕೊಳ್ಳಲಿಕ್ಕೆ ಬರೋದಿಲ್ಲ. ಆದರೆ ಬೇರೆಯವರು ಅವನ ಹೆಸರಿಗೆ ಷೇರುಗಳನ್ನು ವರ್ಗಾವಣೆ ಮಾಡ್ಬೋದು ಅಥವಾ ಅಸೈನ್ ಮಾಡ್ಬೋದು ಅಂತೇಳಿ. ನಾನು ಈಗಾಗಲೇ ಹೇಳಿದ್ದೇನೆ, ಅವನು ಬೆನಿಫಿಷರಿ ಆಗ್ಬೋದು, ಬಟ್ ಈಸ್ ನಾಟ್ ಲಯಬಲ್. ಅವನೇ ಮೇನ್ ಲಯಬಲ್ ಹೋಲ್ಡರ್ ಆಗೋದಿಲ್ಲ. ಅದರಿಂದ ಅವನು ಬೆನಿಫಿಷರಿ ಆಗ್ಬೋದು. ಬೇರೆಯವರು ಅವನ ಹೆಸರಿಗೆ ಷೇರುಗಳನ್ನು ವರ್ಗಾವಣೆ ಮಾಡ್ಬೋದು ಅಥವಾ ಅಸೈನ್ ಮಾಡ್ಬೋದು ಒಂದು ವೇಳೆ ಡೆತ್ ಆಯ್ತು ಅಂತಂದ್ರೆ. ಆದರೆ ಅವನು ಮಾತ್ರ ನೇರವಾಗಿ ಅವನೇ ಷೇರುಗಳನ್ನು ಕೊಳ್ಳಲಿಕ್ಕೆ ಬರೋದಿಲ್ಲ ಅಂಥೇಳಿ ಇದರ ಅರ್ಥ. Then minus liability in tort. For all the breach of contract and duty
ಮೈನರ್ ಈಸ್ ಹೆಲ್ಡ್ ಎ ಲಯಬಲ್. ಅಂದರೆ ಎಲ್ಲ ಅವನ ಕರ್ತವ್ಯ ಲೋಪವೆಸಗಿದ್ದಾಗ ಆ ಕರ್ತವ್ಯ ಲೋಪವೆಸಗಿದ್ದಕ್ಕಾಗಿ ಅಪ್ರಾಪ್ತ ವಯಸ್ಕನು ಹೊಣೆಗಾರನಾಗ್ತಾನೆ ಅಂಥೇಳಿ. ಉದಾಹರಣೆಗೆ ಮೈನರು ಒಂದು ಕುದುರೆಯನ್ನು ಬಾಡಿಗೆಗೆ ತೆಗೆದುಕೊಂಡಿದ್ರೆ ಆ ಬಾಡಿಗೆಗೆ ತೆಗೆದುಕೊಂಡಂಥ ಕುದುರೆಯನ್ನು ಬೇರೆಯವರಿಗೆ ಅವನು ನೀಡಿದ್ರೆ ಆ ಬೇರೆಯವರು ಆ ಕುದುರೆಗೆ ಏನಾದರೂ ಗಾಯ ಮಾಡಿದ್ರು ಅಂತಂದ್ರೆ ಅದಕ್ಕೆ ಮೈನರು ಅಪ್ರಾಪ್ತ ವಯಸ್ಕನೇನಾಗ್ತಾನೆ ಅಂತಂದ್ರೆ ಲಯಬಲ್ ಆಗ್ತಾನೆ ಅಂತ ಹೇಳ್ಬೋದು. ಸೊ ಇಲ್ಲಿ ಅವನು ತಪ್ಪು ಮಾಡಿದ್ದಾನೆ ಅಂದರೆ ಅವನ ಕರ್ತವ್ಯ ಏನಿತ್ತಂದ್ರೆ ಅವನೇ ಅದನ್ನು ಬಳಸಬೇಕಾಗಿತ್ತು, ಬೇರೆಯವರು ಕೊಡಬೇಡದಾಗಿತ್ತು. ಸೊ ಬೇರೆಯವರಿಗೆ ಕೊಟ್ಟಿದ್ದಾನೆ ಅಂತಂದ್ರೆ ಅದಕ್ಕೆ ಅಪ್ರಾಪ್ತ ವಯಸ್ಕನೇ ಜವಾಬ್ದಾರನಾಗ್ತಾನೆ ಅಂತ ಹೇಳ್ಬೋದು. ದೆನ್ ಮೈನರ್ ಆಸ್ ಎ ಏಜೆಂಟ್. ಸೊ ಮೈನರ್ ಕ್ಯಾನ್ ಬಿ ಅಪಾಯಿಂಟೆಡ್ ಆಸ್ ಏಜೆಂಟ್. In case of agency contract, there is no responsibility lies on the part of agent. All the responsibility lies on the principal. So principal cannot sue minor on minor's mistake. So here he acts only agent. The duty of agent is to do or act as principal says. So as principal is nothing but owner. As owner says, according to owner's directions he has to work. So in that case minor has no responsibility, hence he can be appointed as a agent. ಅಂದರೆ ಮೈನರ್ ಏನಾಗ್ಬೋದು ಅಂತಂದ್ರೆ ಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸ್ಬೋದಂತೆ. ಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸೋದ್ರಲ್ಲಿ ಅವನದು ಏನು ಜವಾಬ್ದಾರಿ ಇರೋದಿಲ್ಲ. ಯಾಕಂದರೆ ಒಂದು ವೇಳೆ ಇವನು ಪ್ರತಿನಿಧಿ ಆಗಿದ್ದ ಅಂತಂದ್ರೆ ಅದೆಲ್ಲ ಹೊಣೆಗಾರಿಕೆ ಯಾರ್ದಾಗಿರ್ತೈತೆ ಅಂತಂದ್ರೆ ಯಾರಿಂದ ನೇಮಕ ಹೊಂದಿರ್ತಾನೋ ಅವರು ಜವಾಬ್ದಾರಿ ಇರ್ತದೆ, ಪ್ರಿನ್ಸಿಪಾಲ್ ಆಗಿರ್ತೈತಿ. ಸೊ ಇವರು ಪ್ರತಿನಿಧಿಯಾಗಿ ಇವನು ಏನು ಮಾಡ್ತಾನೆ ಅಂದರೆ ಪ್ರಿನ್ಸಿಪಾಲ್ ಏನು ಹೇಳ್ತಾನೋ, ಪ್ರಿನ್ಸಿಪಾಲ್ ಅಂದರೆ ಕಾಲೇಜ್ ಪ್ರಿನ್ಸಿಪಾಲ್ ಅಲ್ಲ, ಓನರ್ ಅಂತೇಳಿ ಯಾರು ಓನರ್ ಇದ್ದಾರೋ ಅವ್ರು ಏನು ಹೇಳ್ತಾರೋ ಅದನ್ನು ಕೆಲಸವನ್ನು ಅಷ್ಟೇ ಮಾಡಬೇಕು ಇವನು. ಸೊ ಹಾಗಾಗಿಬಿಟ್ಟು ಅವ್ರು ಹೇಳಿದ ಹಾಗೆ ಅವನು ಕೆಲಸ ಮಾಡಬೇಕಾಗಿರೋದ್ರಿಂದ ಅವನ ಸ್ವಂತಿಕೆ ಅಲ್ಲಿ ಏನು ಇರೋದಿಲ್ಲ. ಹಾಗಾಗಿಬಿಟ್ಟು ಒಂದು ವೇಳೆ ಮೈನರ್ ಏನಾದರೂ ಮಿಸ್ಟೇಕ್ ಮಾಡಿದರೆ ಅವುಗಳಿಗೆ ಅವನನ್ನು ಜವಾಬ್ದಾರನಾಗಿ ಮಾಡಲಿಕ್ಕೆ ಮಾಲೀಕರಿಗೆ ಬರೋದಿಲ್ಲ ಅಂಥೇಳಿ. ಹಾಗಾಗಿಬಿಟ್ಟು ಅವನು ಏಜೆಂಟ್ ಆಗ್ಬೋದು. ನೋಡ್ರಿ, ಅವನು ಶೇರ್ ಹೋಲ್ಡರ್ ಆಗಕ್ಕೆ ಬರೋದಿಲ್ಲ, ಅವನು ಪಾರ್ಟ್ನರ್ ಆಗಕ್ಕೆ ಬರೋದಿಲ್ಲ ಅಲ್ವಾ. ಅವನಿಗೆ ಜಾಯಿಂಟ್ ಕಾಂಟ್ರಾಕ್ಟ್ ಇತ್ತಂದ್ರೆ ಅಲ್ಲೂ ಅವನದು ಹೊಣೆಗಾರಿಕೆ ಏನಿಲ್ಲ. ಬಟ್ ಅವನು ಇಲ್ಲಿ ಏಜೆಂಟ್ ಆಗಿ ಅವನು ಏನು ಮಾಡ್ಬೋದು ಅಂದರೆ ಕಾರ್ಯವನ್ನು ನಿರ್ವಹಿಸ್ಬೋದು ಅಂತೇಳಿ. ಮೈನರ್ ಪಾರ್ಟ್ನರ್ ಅಂಥೇಳಿ, ಹಾಗಾಗಿ ಪಾಲುದಾರನ ಆಗ್ಬೋದು ಅಂತೇಳಿ. ಈಗಾಗಲೇ ನಾನು ಹೇಳಿದ್ದೀನಿ, ಮೈನರ್ ಕೆನಾಟ್ ಬಿ ಎ ಪಾರ್ಟ್ನರ್ ಬಟ್ ಹಿ ಕ್ಯಾನ್ ಗೆಟ್ ದ ಬೆನಿಫಿಟ್ ಆಫ್ ದ ಪಾರ್ಟ್ನರ್ಶಿಪ್. ಅಂದರೆ ಅವನು ಪಾಲುದಾರನ ಆಗ್ಲಿಕ್ಕೆ ಬರೋದಿಲ್ಲ, ಆದರೂ ಪಾಲುದಾರಿಕೆ ಸಂಸ್ಥೆಯಿಂದ ಲಾಭವನ್ನು ಅವನು ಪಡೆದುಕೊಳ್ಬೋದು, ಅಥವಾ ಲಾಭಕ್ಕೋಸ್ಕರ ಅವನನ್ನು ಪಾರ್ಟ್ನರ್ ಮಾಡಿಕೊಂಡ್ರೆ ನಡೀತೈತಿ. ಆದರೆ ನಷ್ಟಕ್ಕೆ ಅವನು ಜವಾಬ್ದಾರನ ಆಗೋದಿಲ್ಲ ಅಂತೇಳಿ ಅದರ ಅರ್ಥ ಅಂತೇಳಿ. ದೆನ್ ಮೈನರ್ಸ್ ಲಯಬಿಲಿಟಿ ಫಾರ್ ನೆಸಸರೀಸ್. Minor is liable to pay for necessaries provided to him. Necessaries means food, cloth, shelter, roti, kapda or makan ಅಂತ ಹೇಳ್ತೇವಲ್ಲ ಹಾಗೆ. ಸೊ ಅಂದರೆ ಜೀವನಾವಶ್ಯಕಗಳನ್ನು ಮೈನರ್ಗೆ ಅಪ್ರಾಪ್ತ ವಯಸ್ಕನಿಗೆ ಪೂರೈಸಿದರೆ ಅವುಗಳ ಹಣವನ್ನು ನೀಡಲಿಕ್ಕೆ ಅವನು ಜವಾಬ್ದಾರನಾಗಿರ್ತಾನೆ. ಅವನಿಗೇನಾದರೂ ನೀವು ಜೀವನಾವಶ್ಯಕಗಳನ್ನು ನೀಡಿದರೆ ಅವುಗಳಿಂದ ನಿಮಗೇನಾದರೂ ಹಣ ಬರಬೇಕಾಗಿದೆ ಅಂದರೆ ಆ ಹಣವನ್ನು ನೀವು ಮೈನರ್ನಿಂದ ವಸೂಲಿ ಮಾಡ್ಬೋದು, ಅದಕ್ಕೆ ಅವನು ಹೊಣೆಗಾರನಾಗ್ತಾನೆ ಅಂತೇಳಿ. ಹಾಗಾದರೆ ಜೀವನ ಅವಶ್ಯಕಗಳು ಅಂದರೆ ಅದು ಆಹಾರ ಇರ್ಬೋದು, ಅಥವಾ ಬಟ್ಟೆ ಇರ್ಬೋದು, ಅಥವಾ ವಸತಿ ಇರ್ಬೋದು. ಸೊ ದೀಸ್ ಆರ್ ದ 3 ಬೇಸಿಕ್ ನೆಸಸರೀಸ್ ಟು ಲೀಡ್ ಎ ಲೈಫ್ ಅಂತೇಳಿ. ಜೀವನ ನಡೆಸಲಿಕ್ಕೆ ಇವು 3 ಅವಶ್ಯಕವಾಗಿದ್ದಾವೆ. ಸೊ ರೋಟಿ, ಕಪಡ ಅವ್ರ ಮಕಾನ್ ಅಂತ ಹೇಳ್ತೇವಲ್ಲ ಹಾಗೆ ಇವುಗಳನ್ನು ನೀವು ಸಪ್ಲೈ ಮಾಡಿದರೆ ಅವನಿಗೆ ಅವುಗಳಿಂದ ನಿಮಗೇನಾದರೂ ಹಣ ಬರಬೇಕಾಗಿದ್ದರೆ ಆ ಹಣವನ್ನು ವಸೂಲಿ ಮಾಡಲಿಕ್ಕೆ ನೀವು ಸಾಮರ್ಥ್ಯತೆ ಇದೆ, ಅಥವಾ ಮೈನರ್ ಅವುಗಳಿಗೆ ಹೊಣೆಗಾರನಾಗಿರ್ತಾನೆ ಅಂತೇಳಿ ಹೇಳ್ಬೋದು. ಆ್ಯಂಡ್ ದೆನ್ ನೋ ರೆಸ್ಟಿಟ್ಯೂಷನ್. ಮೈನರ್ ಕೆನಾಟ್ ರೀಪೇ ದ ಮನಿ ರಿಶ್ಯೂಡ್ ಔಟ್ ಆಫ್ ದ ವೈಡ್ ಅಗ್ರಿಮೆಂಟ್ ಅಂತೇಳಿ. ಹಾಗಾದರೆ ಅನೂರ್ಜಿತ ಒಪ್ಪಂದದಿಂದ ಮೈನರ್ ಏನಾದರೂ ಹಣವನ್ನು ರಿಶ್ಯೂ ಮಾಡ್ಕೊಂಡಿದ್ರೆ ಅವುಗಳನ್ನು ವಾಪಸ್ ಮಾಡ್ತಕ್ಕಂಥ ಅವಶ್ಯಕತೆ ಮೈನರ್ಗೆ ಇರೋದಿಲ್ಲ ಅಂತೇಳಿ ಹೇಳ್ಬೋದು. ಆ್ಯಂಡ್ ದೆನ್ ಲೆಟ್ ಅಸ್ ಸಿ ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ರಿಲೇಟಿಂಗ್ ಟು ಆರ್ ರೂಲ್ಸ್ ರಿಲೇಟಿಂಗ್ ಟು ದ ಮೈನರ್. ಅಂದರೆ ಮೈನರ್ಗೆ ಸಂಬಂಧಪಟ್ಟಿದ್ವು ಇವೆಲ್ಲ. ದೀಸ್ ಆರ್ ಆಲ್ ರಿಲೇಟಿಂಗ್ ಟು ಮೈನರ್. ಇಟ್ ಮೀನ್ಸ್ ದಟ್ ಮೈನರ್ ಕೆನಾಟ್ ಬಿ ಎ ಶೇರ್ ಹೋಲ್ಡರ್, ಮೈನರ್ ಕೆನಾಟ್ ಬಿ partner, or minor can be agent,
or a joint contract with minor and adult, the role of guardian with the minor, and also minor liability for necessary. These are all the points, legal rules relating to the minor. Let us see the second person or party who is not eligible, or who is not eligible to enter into contract, or who is eligible, or to become competence of the party depends upon the second point of competence of the party is the sound mind, person of sound mind. According to section 12 of the Indian Contract Act 1872, for the purpose of entering into a contract, a person is said to be of sound mind as he can understand the terms of contract and being able to assess its effect upon his interest. It means that to enter into contract, the person party must be of sound mind. Sound mind in the sense that it is a state of mind that the person is able to understand the terms of the contract, and also to understand the effects of the terms of a contract on his interest. Such a person who can understand the terms, whose mind is capable of understanding the terms of the contract, so those persons are regarded as the sound mind persons. ಹಾಗಾದರೆ ಎರಡನೇ ಒಂದು ಅಂಶ, ಸಾಮರ್ಥ್ಯತೆಯನ್ನು, ಒಪ್ಪಂದ ಮಾಡ್ಕೊಳ್ತಕ್ಕಂಥ ಕಕ್ಷಿಗಳ ಸಾಮರ್ಥ್ಯತೆಯನ್ನು ಅಳತೆ ಮಾಡ್ತಕ್ಕಂಥ ಗುರುತಿಸ್ತಕ್ಕಂಥ ಇನ್ನೊಂದು ಅಂಶ ಯಾವುದು ಅಂತಂದ್ರೆ ಸ್ವಸ್ಥ ಮನಸ್ಸಿನ ವ್ಯಕ್ತಿಗಳು ಅಂತೇಳಿ. ಹಾಗಾದರೆ ಯಾರು ಮನಸ್ಸು ಸ್ವಸ್ಥವಾಗಿದೆನೋ, ಸ್ವಸ್ಥ ಮನಸ್ಸು ಅದರ ಅರ್ಥ ಏನಂತಂದ್ರೆ ಒಪ್ಪಂದದ ಕರಾರುಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಒಪ್ಪಂದದ ಕರಾರುಗಳ ಪರಿಣಾಮಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಯಾರಿಗಿದೆನೋ ಅವ್ರಿಗೆ ಸ್ವಸ್ಥ ಮನಸ್ಸಿನವರು ಅಂತ ಕರಿತೇವೆ. ಸ್ವಸ್ಥ ಮನಸ್ಸಿನವರು ಮಾತ್ರ ಒಪ್ಪಂದದ ಕರಾರುಗಳನ್ನು ಅರ್ಥ ಮಾಡ್ಕೊಳ್ಬೋದು ಮತ್ತು ಅದರ ಪರಿಣಾಮವನ್ನು ಅವರು ತಿಳಿದುಕೊಳ್ಬೋದು ಅಂತೇಳಿ. ಯಾರು ಅಸ್ವಸ್ಥ ಮನಸ್ಸಿನವರಿದ್ದಾರೋ, ಯಾರೋ ನಾವು ಹೇಳ್ತೇವಲ್ಲ, ಅದನ್ನೇ ಅಸ್ವಸ್ಥ ಮನಸ್ಸು, ಅಸ್ವಸ್ಥ ಅಂತಂದ್ರೆ ತಲೆ ಸರಿ ಇಲ್ಲ ಅನ್ನೋದು ಹೇಳ್ತೇವಲ್ಲ, ಹಾಗೆ ಯಾರಿಗೆ ತಲೆ ಸರಿ ಇಲ್ವೋ, ತಲೆ ಸರಿ ಇಲ್ಲ ಅಂತಂದ್ರೆ ಅವ್ರಿಗೆ ಅರ್ಥ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಇರೋದಿಲ್ಲ, ಅವರಿಗೆ ನಾವು ಅನ್ಸೌಂಡ್ ಮೈಂಡ್ ಅಂತ ಕರಿತೀವಿ. ಸೊ ಅನ್ಸೌಂಡ್ ಮೈಂಡ್ ಪರ್ಸನ್ಸ್ ಇದಾರಲ್ಲ, ಅವರು ಕಾಂಟ್ರಾಕ್ಟನ್ನು ಮಾಡ್ಕೊಳ್ಳಿಕ್ಕೆ ಅರ್ಹತೆಯನ್ನು ಹೊಂದಿರೋದಿಲ್ಲ ಅಂತೇಳಿ. ಹಾಗಾದರೆ ಈ ಅನ್ಸೌಂಡ್ ಮೈಂಡ್ ಪರ್ಸನ್ಸ್ ಅಂತ ಹೇಳ್ತೇವಲ್ಲ, ಅಸ್ವಸ್ಥ ಮನಸ್ಸಿನವರು ಅಂತೇಳಿ, ನಾವು ಯಾರ್ಯಾರನ್ನ ಅಸ್ವಸ್ಥ ಮನಸ್ಸಿನವರು ಅಂತ ಕರಿತೇವೆ ಅಂತೇಳಿ ಇಲ್ಲೇ ಇಡಿಯಟ್ಸ್ ಅಂತ ಕರಿತೇವೆ. ಆ್ಯನ್ ಇಡಿಯಟ್ ಇನ್ ಮೆಡಿಕಲ್ ಟರ್ಮ್ ಈಸ್ ಎ ಕಂಡೀಷನ್ ಆಫ್ ಮೆಂಟಲ್ ರಿಟಾರ್ಡೇಷನ್ ವೇರ್ a persons are incapable of understanding the nature of the contract and it will be wide since very beginning. idiots ಅಂತ ಏನು ಕರಿತೀವಲ್ಲ, ನೀವೆಲ್ಲ ಕೇಳಿರ್ಬೋದು, 3 idiots ಅಂತ ಪಿಕ್ಚರ್ ನೋಡಿರ್ಬೋದು, ಅವ್ರು ಹೆಂಗೆ ಕೆಲಸ ಮಾಡ್ತಿರ್ತಾರೆ. ಹಾಗೆ ಇಲ್ಲಿ ಇಡಿಯಟ್ಸ್ ಅಂಥೇಳಿ. ಸೊ ಇಡಿಯಟ್ಸ್ ಅಂತಂದರೆ ಅವ್ರಿಗೆ ಮನಸ್ಸು ಆ ರೀತಿ ಇರುತ್ತೆ, ಅವ್ರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ, ಒಪ್ಪಂದವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಅವ್ರಿಗೆ ಇರೋದಿಲ್ಲ, ಅಂಥವ್ರಿಗೆ ನಾವು ಇಡಿಯಟ್ಸ್ ಅಂತ ಕರಿತೇವೆ. ದೆನ್ ಲೂನೆಟಿಕ್ ಅಂಥೇಳಿ. Lunatic is a person who is of sound mind for certain duration of time and unsound mind for the remaining duration is known as lunatic. When a lunatic enters into a contract while he is of sound mind, is capable of understanding the nature of the contract and it is valid. It is very important. See that lunatic are the persons, they are of sound mind for some time and unsound mind for other time. So when they are sound mind, when you enters into contract, when they are of sound mind, then such contracts are valid. When you are entering into contract when they are of unsound mind, then those contracts are void contract. Example, A enters into contract with B for sale of goods when he is of sound mind. A later becomes unsound mind. The contract is valid. It means the contract made before unsound mindness is a valid contract. That is the meaning. ಅಂದರೆ
ಅಸ್ವಸ್ಥ ಮನಸ್ಸಿನವರು ಅಂತಂದರೆ ಎರಡು ಥರ ನೋಡ್ತೇವೆ ನಾವು ಇಡಿಯಟ್ಸ್ ಅಂತ ಕರಿತೀವಿ ಅಥವಾ ಮ್ಯಾಡ್ ಅಂತ ಕರಿತೀವಿ, ಹುಚ್ಚರು ಅಂತ ಕರಿತೀವಿ. ಸೊ ಹಾಗಾದರೆ ಹುಚ್ಚರು ಅಂತಂದರೆ ಅವರಿಗೆ ಒಪ್ಪಂದದ ಕರಾರುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಮರ್ಥ್ಯ ಇರೋದಿಲ್ಲ. ಅಂಥವ್ರ ಜೊತೆಗೆ ನಾವು ಒಪ್ಪಂದವನ್ನು ಮಾಡ್ಕೊಳ್ಬಾರ್ದು. ಹುಚ್ಚರ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರೆ ನಮ್ಮನ್ನು ಹುಚ್ಚರಂತೆ ಪರಿಗಣಿಸಲ್ಪಡ್ತೈತಿ. ಹಾಗಾಗಿಬಿಟ್ಟು ಹುಚ್ಚರ ಜೊತೆಗೆ ಯಾರೂ ಒಪ್ಪಂದವನ್ನು ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ ಅಂತೇಳಿ. ಅದೇ ರೀತಿಯಾಗಿ ಲುನೆಟಿಕ್ ಅಂತ ಕರಿತೇವೆ. ಲುನೆಟಿಕ್ ಅಂತಂದ್ರೆ ಇವರು ಅರೆ ಹುಚ್ಚರು ಅಂತೇಳಿ. ಇವ್ರು ಏನು ಮಾಡ್ತಾರಂದ್ರೆ ಕೆಲವು ಸಂದರ್ಭದಲ್ಲಿ ಸ್ವಸ್ಥ ಮನಸ್ಸಿನವರಾಗಿರ್ತಾರೆ, ಇನ್ನು ಕೆಲವು ಸಂದರ್ಭದಲ್ಲಿ ಅವರು ಮನಸ್ಸಿನ ಸ್ವಾಸ್ಥತೆಯನ್ನು ಕಳ್ಕೊಂಡಿರ್ತಾರೆ. ನಾವೆಲ್ಲ ಅಂತಿರ್ತೇವಲ್ಲ, ಉದಾಹರಣೆಗೆ ಇವತ್ತು ಅಮಾವಾಸ್ಯೆ ಅವನ ತಲೆ ಸರಿ ಇರೋದಿಲ್ಲ, ಹುಣ್ಣಿಮೆ ಸರಿ ತಲೆ ಇರೋಂಗಿಲ್ಲ, ಹುಚ್ಚರಂಗೆ ಆಡ್ತಿರ್ತಾನವ. ಕೆಲವೊಂದು ಸಂದರ್ಭದಲ್ಲಿ ಹುಚ್ಚರಂಗೆ ಆಡ್ತಾನೆ, ಕೆಲವೊಂದು ಸಂದರ್ಭದಲ್ಲಿ ಜಾಣರಂಗೆ ವರ್ತನೆ ಮಾಡ್ತಿರ್ತಾರೆ ಅಂತ ಹೇಳ್ತಾರಲ್ಲ. ಹೀಗೆ ಅವರು ಯಾವ ಸಂದರ್ಭದಲ್ಲಿ ಮನಸ್ಸಿನ ಸ್ವಾಸ್ಥತೆಯನ್ನು ಕಳೆದುಕೊಂಡಿರ್ತಾರೋ ಅಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ವ್ಯವಹಾರವನ್ನು ಮಾಡ್ಕೊಳ್ಬಾರ್ದು. ಒಂದು ವೇಳೆ ಅವರ ಮನಸ್ಸು ಸ್ವಾಸ್ಥತೆ ಇತ್ತು ಅಂತಂದ್ರೆ ಅವರು ಜೊತೆಗೆ ಅವಾಗ ಒಪ್ಪಂದ ಮಾಡ್ಕೊಂಡಿದ್ರೆ ಆ ಒಪ್ಪಂದ ಊರ್ಜಿತವಾಗದಂಥ ಒಪ್ಪಂದ ಆಗ್ತೈತಿ. ಭಾಳ ಸಲ ಹೇಳ್ತಿರ್ತಾವಲ್ಲ, ಇವತ್ತು ಅಮಾವಾಸ್ಯೆ ಅವ್ನು ಮಾತಾಡ್ಸ್ಬೇಡ್ರಿ ಅಂತ ಹೇಳ್ತಿರ್ತೀವಿ. ಸೊ ಹಾಗೆ ಅಮಾವಾಸ್ಯೆ ಬಂದಾಗ ಹೆಂಗಂಗೆ ಆಡ್ತಿರ್ತಾರೆ ಅಂತ ಹೇಳ್ತಿರ್ತಾವಲ್ಲ, ಅಂಥವ್ರು ಅರೆ ಹುಚ್ಚರು ಅಂತ ಕರಿತಾವಲ್ಲ, ಅರೆ ಹುಚ್ಚರು ಜೊತೆಗೆ ಭಾಳ ಜಾಗರೂಕತೆಯಿಂದ ವ್ಯವಹಾರ ಮಾಡಿಸ್ಬೇಕು. ಅವರು ಯಾವ ಸಂದರ್ಭದಲ್ಲಿ ಸ್ವಾಸ್ಥತೆಯನ್ನು ಕಳ್ಕೊಂಡಿರ್ತಾರೋ ಅಂಥ ಸಂದರ್ಭದಲ್ಲಿ ನಾವು ವ್ಯವಹಾರ ಮಾಡಬಾರ್ದು. ಕೆಲವೊಂದು ಸಂದರ್ಭದಲ್ಲಿ ಅವರು ಸ್ವಾಸ್ಥತೆ ಹೊಂದಿರ್ತಾರೆ ಮನಸ್ಸಿನ, ಅಂಥ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ಒಪ್ಪಂದ ಮಾಡಿಕೊಂಡ್ರೆ ಅದು ಯೋಗ್ಯವಾದಂಥ ಒಪ್ಪಂದ ಆಗ್ತೈತೆ ಅಂತ ಹೇಳ್ಬೋದು. ಅದೇ ಉದಾಹರಣೆ ಇಲ್ಲೈತೆ, ಎ ಎಂಟರ್ಸ್ ಇಂಟು ಕಾಂಟ್ರಾಕ್ಟ್ ವಿತ್ ಬಿ ಫಾರ್ ಸೇಲ್ ಆಫ್ ಗುಡ್ಸ್ ವೆನ್ ಹಿ ಈಸ್ ಆಫ್ ಸೌಂಡ್ ಮ್ಯಾನ್. ಅಂದರೆ ಸ್ವಸ್ಥ ಮನಸ್ಸಿದ್ದಾಗ ಎ ಬಿ ಜೊತೆಗೆ ವ್ಯವಹಾರ ಮಾಡ್ಕೊಂಡಿರ್ತಾನೆ. ಈ ಒಪ್ಪಂದ ಮಾಡ್ಕೊಂಡ ನಂತರ ಎ ಏನಾಗ್ತಾನಂತಂದ್ರೆ ಹುಚ್ಚನಾಗ್ತಾನೆ. ಆವಾಗ ಎ ಮತ್ತು ಬಿ ನಡುವೆ ಅವ್ನು ಹುಚ್ಚಾಗೋಕ್ಕಿಂತ ಮೊದಲೇಕೆ ಏನು ವ್ಯವಹಾರ ಮಾಡ್ಕೊಂಡಿರ್ತಾರಲ್ಲ ಆ ಒಂದು ಕಾಂಟ್ರಾಕ್ಟ್, ಆ ಒಂದು ಒಪ್ಪಂದ ಇದೆಯಲ್ಲ ಅದು ಊರ್ಜಿತವಾದಂಥ ಒಪ್ಪಂದ ಆಗ್ತೈತೆ ಅಂತೇಳಿ ಹೇಳ್ಬೋದು. ದೆನ್ ಪೀಪಲ್ ಅಂಡರ್ ಇನ್ಫ್ಲೂಯೆನ್ಸ್ ಆಫ್ ದ ಡ್ರಗ್ ಆರ್ ಆಲ್ಕೋಹಾಲ್. ಎ ಕಾಂಟ್ರಾಕ್ಟ್ ಸೈನ್ಡ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಆಲ್ಕೋಹಾಲ್ ಆರ್ ಡ್ರಗ್ ಮೇ ಆರ್ ಮೇ ನಾಟ್ ಬಿ ವ್ಯಾಲಿಡ್ ಇಫ್ ಎ ಪರ್ಸನ್ ಈಸ್ ಸೋ ಡ್ರಂಕ್ that at the time of entering into contract, so that he is not in a position to understand the nature and consequences of the contract is void. However, if he is capable of understanding the nature of the contract, then it is valid. ಅಂದರೆ ಯಾರು ಈ ಮದ್ಯ ವ್ಯಸನಿಗಳಾಗಿರ್ತಾರೋ ಅಥವಾ ಯಾರು ಈ ಡ್ರಗ್ಸನ್ನು ತೆಗೆದುಕೊಳ್ತಿರ್ತಾರೋ ಅಂಥವ್ರಿಗೆ ಏನಾಗಿರುತ್ತೆ, ಅಂಥವ್ರ ಜೊತೆಗೆ ವ್ಯವಹಾರವನ್ನು ಒಪ್ಪಂದವನ್ನು ಮಾಡಿಕೊಂಡ್ರೆ ಕೆಲವೊಂದು ಸಂದರ್ಭದಲ್ಲಿ ಅದು ಊರ್ಜಿತ ಆಗ್ತೈತಿ, ಕೆಲವೊಂದು ಸಂದರ್ಭದಲ್ಲಿ ಅದು ಅನೂರ್ಜಿತ ಆಗ್ತೈತೆ. ಅಂದರೆ ಅವರು ಸಿಕ್ಕಾಬಟ್ಟೆ ಕುಡಿದು ಬಿಟ್ಟಿದ್ರು ಅಂತಂದರೆ, ಕುಡಿದ್ರದ್ದೆಲ್ಲ ನಿಮ್ಗೆ ಗೊತ್ತಿದೆ, ಅವರು ಕುಡಿದ ಅಮಲಿನಲ್ಲಿ ಏನು ಮಾತಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ, ಪ್ರಜ್ಞೆನೇ ಇರೋದಿಲ್ಲ ಅವ್ರಿಗೆ. ಅಂಥ ಸಂದರ್ಭದಲ್ಲಿ ನಾವು ಒಪ್ಪಂದವನ್ನು ಮಾಡ್ಕೊಳ್ಬಾರ್ದು. ಒಂದು ವೇಳೆ ಭಯಂಕರ ಕುಡಿದಿದ್ದಾನೆ ಅಂತ ಹೇಳಿದ್ರೆ, ನಾನು ನನ್ನ ಆಸ್ತಿಯನ್ನು ಮಾರಾಟ ಮಾಡ್ತೇನೆ ಅಂತ ಅವನೇನಾದರೂ ಬಂದ ಅಂತಂದ್ರೆ, ನೀವು ಆಸ್ತಿಯನ್ನು ಖರೀದಿ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಅವನು ನಿಶೆ ಇಳಿದ ಮೇಲೆ ನಾನು ನಿನಗೆ ಆಸ್ತಿ ಮಾರಾಟ ಮಾಡೇ ಇಲ್ಲ ಅಂತ ಹೇಳ್ಬೋದು ಅವನು. ಅವಾಗ ನೀವೇನು ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಭಾಳ ಜಾಗೃತಿಯಿಂದ ವಹಿಸಬೇಕು. ಯಾರು ಈ ಮದ್ಯ ವ್ಯಸನಿಗಳಿದ್ದಾರೋ, ಯಾರು ಈ ಡ್ರಗ್ಸನ್ನ ಸೇವನೆ ಮಾಡ್ತಿರ್ತಾರೋ ಅವ್ರ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ಳುವಾಗ ಭಾಳ ಜಾಗರೂಕತೆ ಮಾಡ್ಕೊಳ್ಬೇಕು. ಅವರೂ ಸಹಿತ ಒಪ್ಪಂದವನ್ನು ಮಾಡಿಕೊಳ್ಳಿಕ್ಕೆ ಅನರ್ಹರಾಗಿದ್ದಾರೆ ಅಂತೇಳಿ ಹೇಳ್ಬೋದು. ಯಾಕಂದರೆ ಅವರು ಮನಸ್ಸಿನ ಸ್ವಾಸ್ಥತೆ ಇರೋದಿಲ್ಲ. ಕುಡುಕರು ತಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನು ಕಳ್ಕೊಂಡಿರ್ತಾರೆ, ಅವರು ಪ್ರಜ್ಞೆ ಇರೋದಿಲ್ಲ. ಅಂಥವ್ರ ಜೊತೆಗೆ ವ್ಯವಹಾರವನ್ನು ಮಾಡಬಾರ್ದು ಅಥವಾ ಒಪ್ಪಂದವನ್ನು ಮಾಡ್ಕೊಳ್ಬಾರ್ದು ಅಂತೇಳಿ. ನೆಕ್ಸ್ಟ್ ಪಾಯಿಂಟ್ ಈಸ್ ದ್ಯಾಟ್ ಆಫ್ disqualification, disqualified persons. The third point of deciding competency of a party is called disqualified persons. Disqualified persons as because of political status or legal status, they are not eligible to enter into contract. Let us see who are disqualified persons by law. Foreign souvenirs and ambassadors, foreign ambassadors, alien enemy, convicts and insolvent. So let us see, these are the convicts, insolvent, alien enemy and foreign ambassadors. These are all
not eligible to enter into contract. Let us see one by one in a detail. Ambassadors, we cannot enter into contract with ambassadors directly. To enter into contract with ambassadors, the concerned country permission is to be taken, hence the ambassadors are not eligible to enter into contract. And then align enemy, ಅಂದರೆ ಫಾರಿನ್ ಇವರು ಇದಾರಲ್ಲ, ಕೆಲವೊಬ್ಬರು ಕಾನೂನಿನ ಪ್ರಕಾರ ಅನರ್ಹರಾಗಿರ್ತಾರೆ ಅಂತ ಹೇಳ್ತೀವಿ. ಅವರು ಯಾರು ಅಂತಂದ್ರೆ ಈ ರಾಯಭಾರಿಗಳು, ವಿದೇಶಿ ರಾಯಭಾರಿಗಳು ಅಂತ ಕರಿತೀವಿ, ಅಥವಾ ಶತ್ರು ರಾಷ್ಟ್ರದ ಪ್ರಜೆಗಳಾಗಿರ್ಬೋದು, ಅಥವಾ ಕಾನ್ವಿಕ್ಟ್ಸ್ ಅಂತೇಳಿ ಅಂದರೆ ಅಪರಾಧಿಗಳಾಗಿರ್ಬೋದು, ಅಥವಾ ಸೆರೆಮನೆ ವಾಸವನ್ನು ಅನುಭವಿಸ್ತಕ್ಕಂಥರಾಗಿರ್ಬೋದು, ಅಥವಾ ದಿವಾಳಿಕೋರರಾಗಿರ್ಬೋದು, ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿ ಆಗಿರ್ಬೋದು. ಇವರೆಲ್ಲ ಕಾನೂನಿನ ಪ್ರಕಾರ ಒಪ್ಪಂದವನ್ನು ಮಾಡಿಕೊಳ್ಳಿಕ್ಕೆ ಅನರ್ಹರಾಗಿರ್ತಾರೆ ಅಂತೇಳಿ. ಹಾಗಾದರೆ ಈ ಫಾರಿನ್ ಅಂಬಾಸಡರ್ಸ್ ಅಂತಂದ್ರೆ ರಾಯಭಾರಿಗಳ ಜೊತೆಗೆ ನಾವು ವ್ಯವಹಾರವನ್ನು ಮಾಡಬೇಕು ಅಂತಂದ್ರೆ ಆ ಸಂಬಂಧಪಟ್ಟಂಥ ದೇಶದ ಅನುಮತಿ ಬೇಕು. ಹಾಗಾಗಿಬಿಟ್ಟು ಈ ಅಂಬಾಸಡರ್ಸು ಸಹಿತ, ರಾಯಭಾರಿಗಳು ಸಹಿತ ಒಪ್ಪಂದ ಮಾಡಿಕೊಳ್ಳಿಕ್ಕೆ ಅನರ್ಹರಾಗಿರ್ತಾರೆ ಅಂತೇಳಿ. ಅದೇ ರೀತಿಯಾಗಿ ಅಲೈನ್ ಎನಿಮಿ ಅಂತೇಳಿ ಅಂದರೆ ಶತ್ರು ರಾಷ್ಟ್ರದ ಪ್ರಜೆ ಅಂತೇಳಿ. ಅವಾಗ ಆನ್ ಅಲೈನ್ ಎನಿಮಿ ಈಸ್ ದ ಸಿಟಿಜನ್ ಆಫ್ ಎನಿಮಿ ಕಂಟ್ರಿ. ಎನಿ ಕಾಂಟ್ರಾಕ್ಟ್ ಮೇಡ್ during the war period with an aligned enemy are void. Contracts made before the war period either gets dissolved if they are against the public policy, or remain suspended and are revived after the war is over, provided they are not barred by limitations. For example, A of India orders goods from B of Pakistan. The goods are shipped and before they could reach India, Pakistan declares a war with India. Then the contract between A and B becomes void. It means that ಇದರ ಅರ್ಥ ಏನಂತಂದ್ರೆ, ನಾವು ಶತ್ರು ರಾಷ್ಟ್ರದ ಅಂದರೆ ಮಿತ್ರ ಅವರು ಒಂದು ವೇಳೆ ಎರಡು ದೇಶಗಳ ನಡುವೆ ಯುದ್ಧ ಡಿಕ್ಲೇರ್ ಆಯಿತು ಅಂತಂದರೆ, ಘೋಷಣೆ ಆಯಿತು ಅಂತಂದರೆ, ಆ ದೇಶಗಳ ಜೊತೆಗೆ ವ್ಯವಹಾರವನ್ನು ಮಾಡ್ಕೊಂಡಿದ್ರೆ, ಒಪ್ಪಂದವನ್ನು ಮಾಡ್ಕೊಂಡಿದ್ರೆ, ಅವೆಲ್ಲ ಏನಾಗ್ತವೆ ಅಂತಂದ್ರೆ ರದ್ದಾಗ್ತಾವು ಯುದ್ಧ ಮುಗಿಯುವವರೆಗೂ ಸಹಿತ. ಅಥವಾ ಯುದ್ಧ ಮುಗಿದ ಮೇಲೆ ಅವುಗಳನ್ನು ಮುಂದುವರಿಸ್ಬೋದು. ಅಥವಾ ಅವು ಒಂದು ವೇಳೆ ಸಮಾಜಕ್ಕೆ ವಿರೋಧವಾಗಿದ್ದು ಅಂತಂದ್ರೆ, ಸಾರ್ವಜನಿಕ ಹಿತಾಸಕ್ತಿಗೆ ವಿರೋಧವಾಗಿದ್ದು ಅಂತಂದ್ರೆ ಆ ಒಪ್ಪಂದಗಳು ಸಹಿತ ರದ್ದು ಮಾಡ್ಬೋದು ಅಂತೇಳಿ ಹೇಳ್ಬೋದು. ಅಥವಾ ಎರಡೂ ದೇಶಗಳು ಒಪ್ಪಿಗೆಯನ್ನು ಸೂಚಿಸಿದರೆ ಅದು ಒಪ್ಪಂದಗಳು ಮತ್ತೆ ಮುಂದುವರಿಬಹುದು ಅಂತೇಳಿ. ಉದಾಹರಣೆಗೆ ಪಾಕಿಸ್ತಾನ ಎ ಅನ್ನೋ ವ್ಯಕ್ತಿ, ಇಂಡಿಯಾ ಭಾರತ ದೇಶದ ವ್ಯಕ್ತಿ ಪಾಕಿಸ್ತಾನದ ವ್ಯಕ್ತಿಯ ಜೊತೆಗೆ ವ್ಯವಹಾರವನ್ನು ಮಾಡಿದರೆ, ಒಂದು ವೇಳೆ ಪಾಕಿಸ್ತಾನ ಮತ್ತು ಇಂಡಿಯಾ ದೇಶದ ನಡುವೆ ಯುದ್ಧ ಘೋಷಣೆ ಆಯಿತು ಅಂತಂದ್ರೆ ಅವರ ಒಪ್ಪಂದ ಅದು ರದ್ದಾಗ್ತೈತಿ, ಅನೂರ್ಜಿತ ಆಗ್ತೈತಿ ಅಂತೇಳಿ ಹೇಳ್ಬೋದು. ಅದಕ್ಕೆ ಅಲೈನ್ ಎನಿಮಿ ಅಂತ ಕರಿತೇವೆ ನಾವು. ನೆಕ್ಸ್ಟು ಕನ್ವಿಕ್ಟ್ಸ್ ಅಂತೇಳಿ ಅಂದರೆ ಅಪರಾಧಿಗಳು ಅಥವಾ ಸೆರೆಮನೆ ವಾಸವನ್ನು ಅನುಭವಿಸ್ತಕ್ಕಂಥವ್ರು, ಜೈಲು ವಾಸಗಳನ್ನು ಅನುಭವಿಸ್ತಕ್ಕಂಥವ್ರು, ಅಪರಾಧ ಸಾಬೀತಾಗಿ ಸೆರೆಮನೆ ವಾಸವನ್ನು ಅನುಭವಿಸ್ತಕ್ಕಂಥವ್ರಿಗೆ ನಾವು ಕನ್ವಿಕ್ಟ್ಸ್ ಅಂತ ಕರಿತೀವಿ. ಎ ಕನ್ವಿಕ್ಟ್ ಈಸ್ ಎ ಪ್ರಿಸನರ್ ಹೂ ಕೆನಾಟ್ ಎಂಟರ್ ಇನ್ ಟು ಕಾಂಟ್ರಾಕ್ಟ್ while he is serving his sentence. However, he regains his capacity to enter into contract upon completion of his sentence. Illustrate: A is serving his sentence in jail. Any contract signed by him during this period is void. ಅಂದರೆ ಈ ಅಪರಾಧಿಗಳು ಸೆರೆಮನೆ ವಾಸವನ್ನು ಅನುಭವಿಸ್ತಾ ಇರುವಾಗ ಯಾವುದೇ ಒಪ್ಪಂದವನ್ನು ಮಾಡಿಕೊಂಡ್ರು ಸಹಿತ ಆ ಒಪ್ಪಂದಗಳು ಊರ್ಜಿತ ಆಗೋದಿಲ್ಲ ಅಥವಾ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಅರ್ಹತೆ ಇರೋದಿಲ್ಲ ಅಂತೇಳಿ. ಒಂದು ವೇಳೆ ಅವರು ಸೆರೆಮನೆ ವಾಸವನ್ನು ಪೂರ್ಣಗೊಳಿಸಿ ಮತ್ತೆ ಅವರು ಸಾದಾ ಮನುಷ್ಯರಾದಾಗ ಅವರ ಜೊತೆಗೆ ವ್ಯವಹಾರವನ್ನು ಅಥವಾ ಒಪ್ಪಂದವನ್ನು ನಾವು ಮಾಡಿಕೊಂಡ್ರೆ ಅದು ಊರ್ಜಿತವಾದಂಥ ಒಪ್ಪಂದ ಆಗ್ತದೆ ಅಂತ ಹೇಳ್ಬೋದು. ದೆನ್ ಇನ್ಸಾಲ್ವೆಂಟ್, ದಿವಾಳಿಕೋರ. ಈಗಾಗಲೇ ನಾನು ಹೇಳಿದ್ದೇನೆ, an insolvent is a person who is declared bankrupt or against whom insolvency proceedings have been filed in court, as he is incapable to pay debts or his liabilities are more than his assets. Since the person does not have any power over his assets, he cannot enter into contract concerning the property. ಅಂದರೆ ದಿವಾಳಿಕೋರರು ಒಪ್ಪಂದ ಮಾಡಿಕೊಳ್ಳಿಕ್ಕೆ ಅನರ್ಹರಾಗಿರ್ತಾರೆ ಕಾನೂನಿನ ಪ್ರಕಾರ. ಅಂದರೆ ಅವರಲ್ಲಿ ಸಾಲವನ್ನು ವಾಪಸ್ ಮಾಡ್ತಕ್ಕಂಥ ಸಾಮರ್ಥ್ಯನೇ ಇರೋದಿಲ್ಲ. ದಿವಾಳಿಕೋರರು ಅಂದರೆ ನಾವು ಪಾಪರಾಗಿದ್ದಾರೆ ಅಂತ, ಶ್ರೀಮಂತರಿದ್ರು ಈಗೆಲ್ಲ ಪಾಪರಾಗಿದ್ದಾರೆ ಅಂತ ಹೇಳ್ತಾವಲ್ಲ, ಅಂದರೆ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತಾರೆ. ಅಂಥವ್ರ ಜೊತೆಗೂ ಸಹಿತ ಯಾರೂ ಒಪ್ಪಂದವನ್ನು ಮಾಡಿಕೊಳ್ಳಿಕ್ಕೆ
ಬರೋದಿಲ್ಲ ಅಥವಾ ಮಾಡಿಕೊಳ್ಳಲೂಬಾರ್ದು ಅಂತೇಳಿ. ನೆಕ್ಸ್ಟ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತೇಳಿ. ಸೊ ಜಾಯಿಂಟ್ ಸ್ಟಾಕ್ ಕಂಪನಿ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್, ಇಟ್ ಕೆನಾಟ್ ಎಂಟರ್ ಇನ್ ಟು ಕಾಂಟ್ರಾಕ್ಟ್. But on behalf of joint stock company, the secretary of a joint stock company or chairman of the joint stock company can enter into contract. But a joint stock company itself cannot enter into contract because it is an artificial person. ಅಂದರೆ ಕೂಡು ಬಂಡವಾಳ ಸಂಸ್ಥೆ ಇದು ಕೃತಕ ವ್ಯಕ್ತಿ ಅಂತೇಳಿ ನಾವು ನೋಡಿದ್ದೀವಿ. ಹಾಗಾದರೆ ಕೃತಕ ವ್ಯಕ್ತಿಗಳಾಗಿರೋದ್ರಿಂದ ಈ ಜಾಯಿಂಟ್ ಸ್ಟಾಕ್ ಕಂಪನಿಗಳು ಒಪ್ಪಂದವನ್ನು ಮಾಡಿಕೊಳ್ಳಿಕ್ಕೆ ಅರ್ಹತೆಯನ್ನು ಹೊಂದಿರೋದಿಲ್ಲ ಅಂತ ಹೇಳ್ಬೋದು. ಆದರೆ ಜಾಯಿಂಟ್ ಸ್ಟಾಕ್ ಕಂಪನಿ ಕೂಡು ಬಂಡವಾಳ ಸಂಸ್ಥೆಯ ಪರವಾಗಿ ಆ ಕಂಪನಿಯ ಕಾರ್ಯದರ್ಶಿ ಆಗಲಿ ಅಥವಾ ಚೇರ್ಮನ್ರಾಗಲಿ ಅವ್ರು ಏನು ಮಾಡ್ಬೋದು ಅಂದ್ರೆ ಒಪ್ಪಂದವನ್ನು ಮಾಡಿಕೊಳ್ಬೋದು ಅಂತೇಳಿ. ಸೊ ದೀಸ್ ಆರ್ ಆಲ್ the points relating to the competence of the party. So in a nutshell we can say that minors are not eligible to enter into contract, and persons of unsound mind are not eligible to enter into contract, and also disqualified persons are not eligible to enter into contract. Be aware while entering into contract, you have to see whether they are qualified or not. ಅಂದರೆ ಇವೆಲ್ಲ ಕಾಂಪಿಟೆನ್ಸಿ ಕಕ್ಷಿಗಳ ಅರ್ಹತೆ ಬಗ್ಗೆ ವಿಷಯ ಇದು. ನೀವು ಭಾಳ ಜಾಗರೂಕತರಾಗಿರಬೇಕು. ಒಪ್ಪಂದವನ್ನು ಮಾಡಿಕೊಳ್ಳುವಾಗ ಈ ಎಲ್ಲ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಇರಬೇಕು. ಯಾರ ಜೊತೆಗೆ ಒಪ್ಪಂದ ಮಾಡ್ಕೊತಿದ್ದೀರೋ ಅವರು ಹೇಗಿದ್ದಾರೆ ಅನ್ನೋದು ನೋಡ್ಬೇಕು ನೀವು. ಅವರು ಅಪ್ರಾಪ್ತ ವಯಸ್ಕರಿದ್ದರೆ ನೀವು ಒಪ್ಪಂದ ಮಾಡಿಕೊಂಡ್ರು ಸಹಿತ ಅದು ಊರ್ಜಿತ ಆಗೋದಿಲ್ಲ. ಅವರು ಹುಚ್ಚರಾಗಿದ್ದರು, ಅವ್ರ ಜೊತೆಗೆ ಒಪ್ಪಂದ ಮಾಡ್ಕೊತೀರಿ ಅಂದರೆ ನಿಮಗೂ ಹುಚ್ಚರಂತೆ ಪರಿಗಣಿಸ್ತಾರೆ. ಅದರಿಂದ ಅವ್ರ ಜೊತೆಗೆ ವ್ಯವಹಾರವನ್ನು ಮಾಡಲಿಕ್ಕೆ ಬರೋದಿಲ್ಲ. ಅದೇ ರೀತಿ ಕಾನೂನಾತ್ಮಕವಾಗಿ ಬಹಿಷ್ಕರಿಸಲ್ಪಟ್ಟ ಅಂಥ ವ್ಯಕ್ತಿಗಳಿಂದಲ್ಲ, ಡಿಸ್ಕ್ವಾಲಿಫೈಡ್ ಅನರ್ಹರಾಗಿರ್ತಕ್ಕಂಥ ವ್ಯಕ್ತಿಗಳಿಂದಲ್ಲ, ಅವ್ರ ಜೊತೆಗೂ ಸಹಿತ ವ್ಯವಹಾರವನ್ನು ಮಾಡಲಿಕ್ಕೆ ಬರೋದಿಲ್ಲ. ಇವರನ್ನೆಲ್ಲ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಯಾರು ಒಪ್ಪಂದವನ್ನು ಮಾಡ್ಕೊತಾ ಇದ್ದೇವೋ, ಒಪ್ಪಂದ ಯಾರ ಜೊತೆ ಮಾಡ್ಕೊತಾ ಇದ್ದೇವೋ ಅವರು ಅರ್ಹರಿದ್ದಾರೋ ಇಲ್ಲೋ ಅನ್ನೋದನ್ನು ನಾವು ತಿಳಿದುಕೊಂಡು ಒಪ್ಪಂದವನ್ನು ಮಾಡ್ಕೊಳ್ಬೇಕಂತೆ. ಇದನ್ನೇ ಕನ್ನಡದಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ನೋಟ್ಸ್ ಮಾಡ್ಕೊಳ್ಳೋಗೋಸ್ಕರ ನಾನು ಮತ್ತೆ ಈ ಕನ್ನಡ ಸ್ಲೈಡ್ಸನ್ನು ಬೇಗ ಹೇಳ್ತಾ ಇದ್ದೀನಿ. ಈಗಾಗಲೇ ಕನ್ನಡದಾಗ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ನಿಮ್ಗೆ ಬರ್ಕೊಳ್ಳಿ ಅಂಥೇಳಿ ಅನ್ನೋ ದೃಷ್ಟಿಯಿಂದ ಈ ಸ್ಲೈಡ್ಸ್ಗಳನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಕಕ್ಷಿಗಳ ಅರ್ಹತೆ: ಕಾನೂನಾತ್ಮಕವಾಗಿ ನ್ಯಾಯಸಮ್ಮತ ಒಪ್ಪಂದವನ್ನು ಮಾಡಿಕೊಳ್ಳುವ ಅರ್ಹತೆ ಸಾಮರ್ಥ್ಯಕ್ಕೆ ಕಕ್ಷಿಗಳ ಅರ್ಹತೆ ಎಂದು ಕರೆಯುತ್ತೇವೆ. ಎಲ್ಲರೂ ಒಪ್ಪಂದವನ್ನು ಮಾಡಿಕೊಳ್ಳುವ ಅರ್ಹತೆ ಹೊಂದಿರುವುದಿಲ್ಲ, ಕೆಲವರು ಮಾತ್ರ ಒಪ್ಪಂದವನ್ನು ಮಾಡಿಕೊಳ್ಳಲು ಅರ್ಹರಾಗಿರ್ತಾರೆ. ಅಂದರೆ ಪರಿಚ್ಛೇದ 11ರ ಪ್ರಕಾರ ಪ್ರಾಪ್ತ ವಯಸ್ಕರಾಗಿರಬೇಕು ಮತ್ತು ಸ್ವಸ್ಥ ಮನಸ್ಸಿನವರಾಗಿರಬೇಕು. ಅದು ಕಾನೂನಿನಿಂದ ಅನರ್ಹರಾಗಿರಬಾರ್ದು. ಅಂಥ ವ್ಯಕ್ತಿಗಳು ಮಾತ್ರ ಒಪ್ಪಂದವನ್ನು ಮಾಡಿಕೊಳ್ಳಿಕ್ಕೆ ಅರ್ಹತೆ ಇದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ಅಪ್ರಾಪ್ತ ವಯಸ್ಕರು ಅಂಥೇಳಿ. ಅಪ್ರಾಪ್ತ ವಯಸ್ಕರು ಅಂತೇಳಿ ನಾವು ಯಾರನ್ನ ಕರಿತೀವಿ ಅಂತಂದರೆ, ಯಾರಿಗೆ 18 ವರ್ಷ ತುಂಬಿರೋದಿಲ್ಲವೋ ಅವರಿಗೆ ನಾವು ಅಪ್ರಾಪ್ತ ವಯಸ್ಕರಂತೆ ಕರಿತೀವಿ. ಸೊ ಅಪ್ರಾಪ್ತ ವಯಸ್ಕರ ಜೊತೆಗೆ ಮಾಡಿಕೊಂಡಂಥ ಒಪ್ಪಂದ ಊರ್ಜಿತವಾಗಿರ್ತಕ್ಕಂಥ ಒಪ್ಪಂದ ಆಗೋದಿಲ್ಲ, ಅನೂರ್ಜಿತವಾಗಿರ್ತಕ್ಕಂಥ ಒಪ್ಪಂದ ಆಗ್ತೈತೆ ಅಂತ ಹೇಳ್ಬೋದು. ಹಾಗಾದರೆ ಅಪ್ರಾಪ್ತ ವಯಸ್ಕರಿಗೆ ಸಂಬಂಧಪಟ್ಟಂಥ ಅಂಶಗಳನ್ನು ಒಂದೊಂದೇ ವಿವರವಾಗಿ ನೋಡೋಣಂತೆ. ಅಪ್ರಾಪ್ತ ವಯಸ್ಕರು ಪಾಲುದಾರರು ಆಗಕ್ಕೆ ಬರೋದಿಲ್ಲ. ಅಪ್ರಾಪ್ತ ವಯಸ್ಕರಿಗೆ ಜೀವನಾವಶ್ಯಕ ವಸ್ತುಗಳನ್ನು ಪೂರೈಕೆ ಮಾಡಿದರೆ ಅದಕ್ಕೆ ಮಾತ್ರ ಅಪ್ರಾಪ್ತ ವಯಸ್ಕರು ಹೊಣೆಗಾರಾಗಿರ್ತಾರೆ. ಅಪ್ರಾಪ್ತ ವಯಸ್ಕರ ಜೊತೆಗೆ ಮಾಡಿಕೊಂಡಂಥ ಒಪ್ಪಂದ ಊರ್ಜಿತ ಆಗೋದಿಲ್ಲ, ಅದು ಅನೂರ್ಜಿತವಾಗಿರ್ತಕ್ಕಂಥ ಪ್ರಾರಂಭದಿಂದಲೇ ಅನೂರ್ಜಿತವಾಗಿರ್ತಕ್ಕಂಥ ಒಪ್ಪಂದ ಆಗ್ತೈತಿ. ಮತ್ತು ನಷ್ಟ ಪರಿಹಾರ ದಾವೆಯನ್ನು ಅಪ್ರಾಪ್ತ ವಯಸ್ಕನ ಮೇಲೆ ಹೂಡಲಿಕ್ಕೆ ಬರೋದಿಲ್ಲ. ಅನಂತರ ಪ್ರತಿಫಲಾನುಭವಿ ಅಪ್ರಾಪ್ತ ಅಂತೇಳಿ, ಅಂದರೆ ಅಪ್ರಾಪ್ತ ವಯಸ್ಕನು ಪ್ರತಿಫಲಾನುಭವಿ ಆಗಬಹುದು. ಅಂದರೆ ಅಪ್ರಾಪ್ತ ವಯಸ್ಕನ ಪೋಷಕರು ಅಪ್ರಾಪ್ತ ವಯಸ್ಕನಿಗೆ ಅವರು ತಮ್ಮ ವ್ಯಾಪ್ತಿಯಲ್ಲಿ ವ್ಯವಹಾರವನ್ನು ಮಾಡಿದರೆ, ಅದು ಅಪ್ರಾಪ್ತನಿಗೆ ಅನುಕೂಲಗೋಸ್ಕರ ವ್ಯವಹಾರವನ್ನು ಮಾಡಿದರೆ ಅದಕ್ಕೆ ಮಾತ್ರ ಅವರು ಬಾಧ್ಯಸ್ಥರಾಗಿರ್ತಾರೆ ಅಂತೇಳಿ. ಅಪ್ರಾಪ್ತ ವಯಸ್ಕನ ದಿವಾಳಿಕೋರ್ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಬರೋದಿಲ್ಲ. ಅಪ್ರಾಪ್ತ ವಯಸ್ಕ ಮತ್ತು ವಯಸ್ಕರ ಜೊತೆಯಾಗಿ ಮಾಡಿಕೊಂಡ ಒಪ್ಪಂದಕ್ಕೆ ಅಪ್ರಾಪ್ತ ವಯಸ್ಕನು ಜವಾಬ್ದಾರನಾಗೋದಿಲ್ಲ, ಪ್ರಾಪ್ತ ವಯಸ್ಕರು ಮಾತ್ರ ಜವಾಬ್ದಾರಿ ಆಗ್ತಾರೆ ಅಂತೇಳಿ. ಅಪ್ರಾಪ್ತ ವಯಸ್ಕರನ್ನು ಷೇರುದಾರನಾಗಲಿಕ್ಕೆ ಬರೋದಿಲ್ಲ. ಅಪ್ರಾಪ್ತ ವಯಸ್ಕನೇನಾದರೂ ಕರ್ತವ್ಯ ಲೋಪವೆಸಗಿದ್ರೆ, ಟಾರ್ಟ್ ಅಂತ ಹೇಳಿದೆವಲ್ಲ, ಕರ್ತವ್ಯ ಲೋಪವೆಸಗಿದ್ರೆ ಅದಕ್ಕೆ ಮಾತ್ರ ಅಪ್ರಾಪ್ತ ವಯಸ್ಕನು ಜವಾಬ್ದಾರನಾಗಿರ್ತಾನೆ ಅಂತ ಹೇಳ್ಬೋದು. ನೆಕ್ಸ್ಟು ಅಸ್ವಸ್ಥ ಮನಸ್ಸಿನವರು, ಎರಡನೇ ವ್ಯಕ್ತಿ, ಅವರು ಅಸ್ವಸ್ಥ ಮನಸ್ಸಿನವರು ಅಂತೇಳಿ. ಅಸ್ವಸ್ಥ ಮನಸ್ಸು ಅಂತಂದರೆ
ಯಾರು ಮನಸ್ಸಿನ ಮೇಲೆ ಹಿಡಿತ ಇರೋದಿಲ್ಲೋ ಅವರಿಗೆ ನಾವು ಅಸ್ವಸ್ಥ ಮನಸ್ಸಿನವರು ಅಂತ ಕರಿತೀವಿ. ಸಾಮಾನ್ಯವಾಗಿ ಹುಚ್ಚರಲ್ಲಿ ಎರಡು ಪ್ರಕಾರ, ಪೂರ್ಣ ಹುಚ್ಚರು, ಇನ್ನೊಬ್ಬರು ಅರೆ ಹುಚ್ಚರು ಅಂತೇಳಿ. ಅವರು ಅರೆ ಹುಚ್ಚರು ಕೆಲವೊಂದು ಸಂದರ್ಭದಲ್ಲಿ ಸ್ವಸ್ಥ ಮನಸ್ಸಿನವರಾಗಿರ್ತಾರೆ, ಕೆಲವು ಸಂದರ್ಭದಲ್ಲಿ ಅಸ್ವಸ್ಥತೆಯನ್ನು ಕೂಡಿರ್ತಾರೆ. ಸ್ವಸ್ಥ ಮನಸ್ಸು ಹೊಂದಿದಾಗ ಮಾತ್ರ ಒಪ್ಪಂದವನ್ನು ಮಾಡಿಕೊಂಡ್ರೆ ಅದು ಯೋಗ್ಯ ಒಪ್ಪಂದ ಆಗ್ತೈತಿ. ಅಸ್ವಸ್ಥ ಮನಸ್ಸಿನವರ ಇದ್ದಾಗ ಆ ಸಂದರ್ಭದಲ್ಲಿ ನಾವು ಅವರ ಜೊತೆಗೆ ವ್ಯವಹಾರವನ್ನು ಮಾಡಬಾರ್ದು ಅಥವಾ ಒಪ್ಪಂದವನ್ನು ಮಾಡ್ಕೊಳ್ಬಾರ್ದು. ಇನ್ನು ಕುಡಿತದ ಅಮಲಿನಲ್ಲಿ ಮನಸ್ಸಿನ ಸ್ವಾಸ್ಥ್ಯತೆಯನ್ನು ಕಳೆದುಕೊಂಡಿರ್ತಾರೆ, ಅಂಥವರು ಸಹಿತ ಒಪ್ಪಂದ ಮಾಡಿಕೊಳ್ಳಲು ಅನರ್ಹರಾಗಿರ್ತಾರೆ. ಇತರೆ ಕಾನೂನುಗಳ ಪ್ರಕಾರ ಅನರ್ಹರಾದ ವ್ಯಕ್ತಿಗಳು ಯಾರು ಅಂದರೆ ವಿದೇಶಿ ಶತ್ರುಗಳಾಗಿರ್ಬೋದು, ವಿದೇಶಿ ಸಾರ್ವಭೌಮರು ಅಥವಾ ಅಪರಾಧಿಗಳು, ಕೂಡು ಬಂಡವಾಳ ಸಂಸ್ಥೆಗಳು, ದಿವಾಳಿಕೋರರು. ಇವರು ಕಾನೂನಿನ ಪ್ರಕಾರ ಒಪ್ಪಂದವನ್ನು ಮಾಡಿಕೊಳ್ಳಲಿಕ್ಕೆ ಅನರ್ಹರಾಗಿರ್ತಕ್ಕಂಥರ. ವಿದೇಶಿ ಶತ್ರುಗಳಂದರೆ ಶತ್ರು ರಾಷ್ಟ್ರದ ವಿದೇಶಿಯನ್ನು ಒಪ್ಪಂದ ಮಾಡಿಕೊಳ್ಳಲು ಅನರ್ಹರಾಗಿರ್ತಾನೆ. ಯುದ್ಧ ಪ್ರಾರಂಭವಾದಕ್ಕಿಂತ ಮೊದಲು ಮಾಡಿಕೊಂಡ ಒಪ್ಪಂದಗಳನ್ನು ಯುದ್ಧ ಕಾಲದಲ್ಲಿ ರದ್ದುಪಡಿಸಬಹುದು, ಇಲ್ಲವೇ ಯುದ್ಧ ಮುಗಿಯುವವರೆಗೂ ಅವುಗಳ ನೆರವೇರಿಕೆಯನ್ನು ಮುಂದೂಡಬಹುದು. ನಂತರ ವಿದೇಶಿ ಸಾರ್ವಭೌಮರು ಅಥವಾ ರಾಯಭಾರಿಗಳು, ಇವರ ಜೊತೆಗೆ ಒಪ್ಪಂದ ಮಾಡಿಕೊಳ್ಳಲಿಕ್ಕೆ ಸಂಬಂಧಪಟ್ಟ ರಾಷ್ಟ್ರದ ಅನುಮತಿ ಬೇಕಾಗ್ತದೆ. ಹೀಗಾಗಿ ಇವರು ಸಹಿತ ಕಾನೂನಿನ ಪ್ರಕಾರ ಅನರ್ಹರಾಗಿರ್ತಾರೆ. ಅಪರಾಧಿಗಳು, ಈಗಾಗಲೇ ನಾನು ಹೇಳಿದ್ದೇನೆ, ಅಪರಾಧಿಗಳು ಒಪ್ಪಂದವನ್ನು ಮಾಡಿಕೊಳ್ಳಲಿಕ್ಕೆ ಅರ್ಹತೆಯನ್ನು ಹೊಂದಿರುವುದಿಲ್ಲ. ಅವರ ಅಪರಾಧ ಅವಧಿ, ಸೆರೆಮನೆ ವಾಸದ ಅವಧಿ ಮುಗಿದ ನಂತರ ಅವರು ಒಪ್ಪಂದವನ್ನು ಮಾಡಿಕೊಳ್ಳಲಿಕ್ಕೆ ಅರ್ಹತೆಯನ್ನು ಪಡ್ಕೊತಾರೆ. ಕೂಡು ಬಂಡವಾಳ ಸಂಸ್ಥೆಗಳು ಒಪ್ಪಂದವನ್ನು ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ದಿವಾಳಿಕೋರರು ಒಪ್ಪಂದವನ್ನು ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ಇದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಕನ್ನಡದಲ್ಲಿ ಸ್ಲೈಡ್ಸ್ಗಳನ್ನು ಮಾಡಿದ್ದೇನೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಮಿತ್ರರಿಗೂ ಸಹಿತ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಸಾಧ್ಯಷ್ಟು ಜನರಿಗೆ ಇದು ಕಳಿಸ್ಕೊಡಿ, ಉಪಯೋಗ ಆಗಲಿ ಅಂತೇಳಿ. ಇಷ್ಟೊಂದು ಈ ಕಕ್ಷೆಗಳ ಅರ್ಹತೆ ಬಗ್ಗೆ ವಿಷಯಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತು ಮುಂದಿನ ಮತ್ತೊಂದು ವಿಷಯದ ಹೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನೀವು ಭೇಟಿಯಾಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.